ವಿಶೇಷವಾಗಿ ಮತಗಳ್ಳತನದ ಪ್ರಕರಣವನ್ನು ರಾಹುಲ್ ಗಾಂಧಿಯವರು ಈ ದೇಶದಲ್ಲಿ ಏನೋ ದೊಡ್ಡ ಪ್ರಚಾರ ತಗೊಳ್ಳಿಕ್ಕಾಗಿ ಮೊನ್ನೆ ದಿನ ಹೇಳಿದ್ದಾರೆ. ಎಲ್ರಿಗೂ ಕೂಡ ಗೊತ್ತಿದೆ, ಮತಗಳ್ಳತನದ ಹಿನ್ನೆಲೆ ಕಾಂಗ್ರೆಸ್ಸಿಗೆ ಬಹಳ ಹಿಂದಿನಿಂದನೂ ಇದೆ. ದೇಶದ ತುರ್ತು ಪರಿಸ್ಥಿತಿಗಿಂತ ಮೊದಲು ರಾಯ್ಬರೇಲಿನಲ್ಲಿ ರಾಜನಾರಾಯಣ್ ವಿರುದ್ಧ ಇಂದಿರಾ ಗಾಂಧಿಯವರು ಗೆದ್ದಿದ್ದು ಈ ರೀತಿ ಮತಗಳ್ಳತನದಿಂದ ಅಂತೇಳಿ ಹೇಳಿ ಅಲಹಾಬಾದ್ ಹೈಕೋರ್ಟು ಅವರ ವಿರುದ್ಧ ತೀರ್ಪು ಕೊಟ್ಟು ಅವರ ಮೆಂಬರ್ಶಿಪ್ಪನ್ನು ಕ್ಯಾನ್ಸಲ್ ಮಾಡ್ತು ಇಂದಿರಾ ಗಾಂಧಿಯವ್ರದ್ದು. ಸುಪ್ರೀಂ ಕೋರ್ಟಿಗೆ ಹೋದರು. ಸುಪ್ರೀಂ ಕೋರ್ಟ್ನಲ್ಲಿ ಅಲಹಾಬಾದ್ ಹೈಕೋರ್ಟ್ ಹೇಳಿದ್ದು ಸರಿ ಇದೆ, ಇಂದಿರಾ ಗಾಂಧಿಯವರು ಮತಗಳ್ಳತನದಿಂದ ಫ್ರಾಡಿಂದ ಗೆದ್ದಿದ್ದಾರೆ ಅಂತೇಳಿ ಹೇಳಿ ಅದನ್ನು ಎತ್ತಿಡಿತ್ತು. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಅಜ್ಜಿ ಈ ರೀತಿ ಮತಗಳ್ಳತನದಿಂದ ಗೆದ್ದಿದ್ದು ಕಾಂಗ್ರೆಸ್ಸಿಗೆ ಹಿನ್ನೆಲೆ ಇರತಕ್ಕಂಥದ್ದು ನಿಮಗೆ ಮರ್ತೋಗಿದೆ. ದೇಶದ ಜನಕ್ಕೂ 50 ವರ್ಷ ಆಯ್ತಲ್ಲ, ಈಗ ಅದು ಮರ್ತೋಗಿದೆ ಅಂತೇಳಿ ಹೇಳಿ ರಾಹುಲ್ ಗಾಂಧಿಯವರು ಭಾವಿಸಿದ್ದಾರೆ. ಖಂಡಿತವಾಗೂ ಮತಗಳ್ಳತನದ ಹಿನ್ನೆಲೆ ಅದರಿಂದಲೇ ಅಧಿಕಾರ ಮಾಡಿದ್ದು ಮತ್ತು ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ಇಳಿದೇನೆ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ತಂದು ದಬ್ಬಾಳಿಕೆ ಮಾಡ್ಕೊಂಡು ಪ್ರಜಾಪ್ರಭುತ್ವದ ಕತ್ತನ್ನು ಹಿಸುಕಿದವರು ಕಾಂಗ್ರೆಸ್ನವರೇ. ಅದನ್ನು ಅರ್ಥ ಮಾಡ್ಕೊಳ್ಬೇಕು ರಾಹುಲ್ ಗಾಂಧಿ ಅಂತೇಳಿ ಹೇಳಿ ನಾನು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇವತ್ತು ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವರಿಗೆ ನಾಚಿಕೆ ಆಗಬೇಕು. ಇವರಿಗೆ ತಕ್ಷಣ ಆಬ್ಜೆಕ್ಷನ್ ಹಾಕಲಿಕ್ಕೆ ಅವಕಾಶ ಇತ್ತು. ಮತ್ತು ಇವರು BLAಗಳಿದ್ದಾರೆ, ಅವರೇನು ಮಾಡ್ತಾ ಇದ್ದಾರೆ? ಒಂದೊಂದು ಮತಗಟ್ಟೆನಲ್ಲಿಯೂ ಕೂಡ ನಮ್ಮದು BLAಗಳು ಕೂಡ ಇದ್ದಾರೆ. ಕಾಂಗ್ರೆಸ್ಸನ್ನು ಎಲ್ಲ ಪಕ್ಷದ BLAಗಳನ್ನು ನೇಮಕ ಮಾಡಲಿಕ್ಕೆ ಎಲೆಕ್ಷನ್ ಕಮಿಷನ್ನೇ ಪರ್ಮಿಷನ್ ಕೊಟ್ಟಿತ್ತು. BLAಗಳು ಯಾರೂ ಅಬ್ಜೆಕ್ಷನ್ ಮಾಡಲಿಲ್ಲ. ಮತ್ತು ಚುನಾವಣೆ ನಡೆದ ತಕ್ಷಣ 3 ತಿಂಗಳೊಳಗಾಗಿ ಇವರಿಗೆ ತಕರಾರು ಹಾಕಲಿಕ್ಕೆ ಅವಕಾಶ ಇದೆ. ಈಗಲೂ ಕೂಡ ಇವರು ಆಪಾದನೆ ಮಾಡಿದ್ರ ಮೇಲೂ ಈಗ ಚುನಾವಣಾ ಕಮಿಷನ್ ಹೇಳ್ತಾ ಇದೆ, ನೀವು ಅಫಿಡವಿಟ್ ಹಾಕ್ಕೊಳ್ಳಿ ಅಂತ. ನಾನು ಹಾಕೋದಿಲ್ಲ, ನನ್ನ ಪೇಪರ್ ಸ್ಟೇಟ್ಮೆಂಟನ್ನೇ ದಾಖಲೆ ಮಾಡ್ಕೊಂಡು ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಇವರು ಹೇಳುವಂಥ ಮಾತು ಇವರಿಗೆ ನಂಬಿಕೆ ಇಲ್ಲ. ಜನರ ಕಿವಿಗೆ ಹೂವು ಇಡಿಸುವಂಥ ರೀತಿಯಲ್ಲಿ ಜನಕ್ಕೆ ಸುಳ್ಳು ಹೇಳುವಂಥ ಕೆಲಸವನ್ನು ಇವತ್ತು ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ. ಪ್ರತಿಭಟನೆಯೂ ಕೂಡ ಇಲ್ಲಿ ಕರ್ನಾಟಕದಲ್ಲಿ ನಡೆದಿದೆ ಮಾದೇವಪುರದಲ್ಲಿ. ಅಂದರೆ ಯಾರ ಸರ್ಕಾರ ಇತ್ತು? ಮತದಾರರ ಪಟ್ಟಿ ಮಾಡುವಾಗ ಸರ್ಕಾರ ಇವ್ರದ್ದೇ ಇತ್ತಲ್ಲ, ಇವ್ರ ಅಫಿಷಿಯಲ್ಲೇ ಇದ್ದಾರಲ್ಲ. ಅಂದರೆ ಇವ್ರ ಮುಖ್ಯಮಂತ್ರಿ ವಿರುದ್ಧ, ಇವ್ರ ಆಡಳಿತದ ವಿರುದ್ಧ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ. ಇದನ್ನು ಜನಕ್ಕೆ ಅವರು ಹೇಳಬೇಕು ಅಂತೇಳಿ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಸಿಎಂ ಮತ್ತೆ ಆಗ್ರಹ ಮಾಡಿರೋದು PM ಅವರು ರಾಜೀನಾಮೆ ಕೊಡಬೇಕು, ಪ್ರಧಾನಿಗಳು ಸರ್ಕಾರ ವಿಸರ್ಜನೆ ಮಾಡಬೇಕು. ನಿಜವಾಗ್ಲೂ ವಿಸರ್ಜನೆ ಮಾಡಬೇಕಾಗಿದ್ದು, ಸರ್ಕಾರ ವಿಸರ್ಜನೆ ಮಾಡಬೇಕಾಗಿದ್ದು ಸಿದ್ದರಾಮಯ್ಯನವರು. ನಿಮ್ಮ ಸರ್ಕಾರದ ವಿರುದ್ಧನೇ ಕಪಾಳ ಹೊಡಿತಾ ಇದ್ದಾರೆ ರಾಹುಲ್ ಗಾಂಧಿ, ನೀವೇ ಮಾಡಿದ್ದು ಅಂತೇಳಿ ಹೇಳಿ. ಅಂದರೆ ಅಫಿಷಿಯಲ್ಸ್, ನಿಮ್ಮ ಅಫಿಷಿಯಲ್ಸು ನಿಮ್ಮ ಕಂಟ್ರೋಲಲ್ಲಿ ಇರಲಿಲ್ವಾ? ಫ್ರಾಡ್ ಮಾಡಿದ್ರು ಅವರು, ಅವ್ರ ಮೇಲೆ ಆ್ಯಕ್ಷನ್ ತೆಗೀರಿ. ಯಾವ DC ಇದ್ದ ಅವತ್ತು, ಯಾವ ಅಫಿಷಿಯಲ್ಸ್ ಇದ್ದರು, ತೆಗೀರಿ, ನೋಡೋಣ ಏನಾಗ್ತದೆ ಅಂತ. ಈಗಲೂ ಕೂಡ ಅಪ್ಡೇಟ್ ಹಾಕ್ಕೊಳ್ಳಿ ನೀವು ಚುನಾವಣಾ ಕಮಿಷನಿಗೆ, ಯಾಕಾಗೋದಿಲ್ಲ? ಈ ರೀತಿ ಒಂದು ಜನರಿಗೆ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಒಂದು ಘನತೆ ಇಲ್ಲದಿದ್ದಂಥ ರೀತಿಯಲ್ಲಿ ರಾಹುಲ್ ಗಾಂಧಿಯವರು ವರ್ತನೆ ಮಾಡ್ತಾ ಇದ್ದಾರೆ. ಧರ್ಮಸ್ಥಳವನ್ನು ಸ್ಫೋಟ ಮಾಡಬೇಕು ಅಂತ ಹೇಳಿ ಕುಕ್ಕರಲ್ಲಿ ಟೈಮ್ ಸೆಟ್ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.